ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅಪ್ಪನಗೌಡರ ಕನಸನ್ನ ನನಸಾಗಿಟ್ಕೊಂಡು ಉಳಿಸಿ ಮತ್ತು ಬೆಳೆಸಿ ಮುಂದಿನ ಪೀಳಿಗೆಗಾಗಿ ಅದನ್ನು ವ್ಯವಸ್ಥಿತವಾಗಿ ಇಡುವಂತ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮುಟ್ಟಿಗೆ ಒಂದು ಮಾಡಿ ಎಲ್ಲರೂ ಇರುವಂತ ಒಂದು ವ್ಯವಸ್ಥೆ ಬರುವಂತಹ ನಿರ್ಮಾಣಗಳಲ್ಲಿ ಆಗಬೇಕು. ರಂಗೇರುತ್ತಿರುವ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣಾ ಅಖಾಡ. ರಾಜಕೀಯ ವಲಯದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆ. ಸಹಕಾರ ಸಂಸ್ಥೆ ಉಳಿಬೇಕು, ಬೆಳಿಬೇಕು. ಕ್ಷೇತ್ರದ ಜನ ಸೂಕ್ಷ್ಮತೆ ತಿಳ್ಕೊಳ್ಳಿ. ಅಪ್ಪನಗೌಡರು ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಮುಷ್ಟಿಗೆ ತರ ಒಂದಾಗಿ ಇರೋಣ ಎಂದ ಮಾಜಿ ಸಂಸದ ರಮೇಶ್ ಕತ್ತಿ. ಸದ್ಯ ನಮ್ಮ ಊರು, ನಮ್ಮ ಓಣಿ, ನಮ್ಮ ಕ್ಷೇತ್ರದಲ್ಲಿ ಈಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಎಂದ ರಮೇಶ್ ಕತ್ತಿ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಊರಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಕ್ಷೇತ್ರದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ತಾಲೂಕಿನಲ್ಲಿ ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಸಹಿತ ನಾವಿವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅನ್ನೋ ಮಾತನ್ನ ಒಂದು ಕಿವಿಮಾತಿನಲ್ಲಿ ಹೇಳಿದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಅವನ್ನೆಲ್ಲ ದೂರಿಟ್ಟು. ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಈ ಒಂದು ಗಂಡು ಮೆಟ್ಟಿನಲ್ಲಿ ಹುಟ್ಟಿ ಸಹಕಾರಿ ಸಂಸ್ಥೆಗಳನ್ನ ಹುಟ್ಟಿ ಹಾಕೋದ್ರ ಮುಖಾಂತರ ಎಲ್ಲರ ಮನೆಗಳಲ್ಲಿ ನಂದಾದೀಪ ಹಚ್ಚುವಂತ ಕೆಲಸ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆ ಕಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಕೆಲಸ ಜವಾಬ್ದಾರಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಜನರಿಗೆ, ಎಲ್ಲಾ ಸಮಾಜದವರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಪ್ಪನಗೌಡರ ಕನಸನ್ನ ನನಸಾಗಿಟ್ಕೊಂಡು ಉಳಿಸಿ ಮತ್ತು ಬೆಳೆಸಿ ಮುಂದಿನ ಪೀಳಿಗೆಗಾಗಿ ಅದನ್ನು ವ್ಯವಸ್ಥಿತವಾಗಿ ಇಡುವಂತ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮುಟ್ಟಿಗೆ ಒಂದು ಮಾಡಿ ಎಲ್ಲರೂ ಇರುವಂತ ಒಂದು ವ್ಯವಸ್ಥೆ ಬರುವಂತಹ ನಿರ್ಮಾಣಗಳಲ್ಲಿ ಆಗಬೇಕು ಅನ್ನೋಂಥ ಮಾತನ್ನ ಈ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರದ ಒಂದೇ ನಾಣ್ಯದ ಎರಡು ಮುಖ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಯಾಕೆ ಬಂದು ಹೆಜ್ಜೆ ಇರ್ತಾರಂದ್ರೆ ಅವನ ಪ್ರಾಮಾಣಿಕತೆ. ಸಹಕಾರಿ ಕ್ಷೇತ್ರದಲ್ಲೇ ಮ್ಯಾಗೆ ಯಾಕೆ ಎಂಟ್ರಿ ತಗೋತಾರಂದ್ರೆ ಅವ ಯಾರೋ ಡೈರೆಕ್ಟರ್ ಆಗ್ತಾನೆ. ಅವ ಹೆಂಗದಾನು, ಏನದಾನು, ಒಳ್ಳೆಯ ಕೆಲಸ ಮಾಡ್ತಾನಿಲ್ಲೋ, ರೈತರ ಸುಖ ದುಃಖ ನೋಡ್ತಾನಿಲ್ಲೋ, ರೇಷನ್ ಕಾರ್ಡ್ ಕೊಡ್ತಾನಿಲ್ಲೋ, ಔಷಧ ತರಿಸಿ ಕೊಡ್ತಾನಿಲ್ಲೋ, ಗೊಬ್ಬರ ತರಿಸಿ ಕೊಡ್ತಾನಿಲ್ಲೋ, ಅವಾಗ ಸಾಲ ಬೇಕಾದಾಗ ಕೊಡ್ತಾನಿಲ್ಲೋ, ಮತ್ತು ಕಾಯ್ದೆದಾಗ ಅರ್ಸಿ ಐತಿ ಕೊಡಕ್ ಬರಾಗಿಲ್ಲ, ಖರೆ ಅವ್ನು ಬೇಕಾಗಿರ್ತೈತಿ. ಯಾವ್ದಾರ ಒಂದು ಹೊಸ ಹಾಕಿ ಹುಡುಕಾಡಿ ಅವ್ನಿಗೆ ಹೆಲ್ಪ್ ಮಾಡ್ತಾನೋ, ಹೆಲ್ಪ್ ಮಾಡದೆ ಹೋದ್ರೆ 3% ಅಥವಾ 5% ರೊಕ್ಕ ಬಡ್ಡಿಲೆ ಸಾಲ ತೆಗೆಯುವಂತ ಪರಿಸ್ಥಿತಿ ಆ ರೈತರಿಗೆ ಬರ್ತೈತಿ. ಆ ರೈತರಿಗೆ ಬಂದ್ರೆ ಮತ್ತೆ ಹೊಲದಾಗಿನ ಬೆಳಿ ಎಲ್ಲ ಬಡ್ಡಿಗೆ ಹಾಕ್ಬೇಕಾಗ್ತೈತಿ, ಹೆಸರು ಮತ್ತೆ ಹಂಗ ಉಳಿತೈತಿ. ಇವೆಲ್ಲ ವಿಚಾರ ಮಾಡೋ ಸಲುವಾಗಿ ಮೊದಲು ನಿರ್ದೇಶಕರನ್ನಾಗಿ ನಿಮ್ಮನ್ನ ಸಂಘ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಆಗಿ ಮಾಡ್ತಾರೆ. ನಿಮ್ಮ ನಡವಳಿಕೆ ಮೇಲೆ ನಿಮ್ಮ ಮುಂದಿನ ಭವಿಷ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನನ್ನು ಸಹಿತ ನಾ 18ನೇ ವಯಸ್ಸಿನಲ್ಲಿ DCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೆ. 23ನೇ ವಯಸ್ಸಿನಲ್ಲಿ ನಾನು DCC ಬ್ಯಾಂಕಿನ ಉಪಾಧ್ಯಕ್ಷ. ಅಂದ್ರೆ ಸರ್ಸಾರ 42 ವರ್ಷ DCC ಬ್ಯಾಂಕಿನಲ್ಲಿ ನನ್ನ ಜನ್ಮ ಹೋಗಿತ್ತು. ಅಂದ್ರೆ 42 ವರ್ಷಗಳಲ್ಲಿ ಇವತ್ತು 5 ವರ್ಷ 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತ ಬಹುಶಃ ಇತಿಹಾಸ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ. ಆದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ನಮ್ಮ ಓಣಿಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಊರಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಕ್ಷೇತ್ರದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ತಾಲೂಕಿನಲ್ಲಿ ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಸಹಿತ ನಾವಿವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅನ್ನೋ ಮಾತನ್ನ ಒಂದು ಕಿವಿಮಾತಿನಲ್ಲಿ ಹೇಳಿದ್ರೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ದಯಮಾಡಿ ನಿಮ್ಮ ಉಗುಳ, ನೆಗಡಿ, ಕೆಮ್ಮ ಏನ್ರ ಇದ್ರು ಸಹಿತ ಈ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಅವನ್ನೆಲ್ಲ ದೂರಿಟ್ಟು. ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಈ ಒಂದು ಗಂಡು ಮೆಟ್ಟಿನಲ್ಲಿ ಹುಟ್ಟಿ ಸಹಕಾರಿ ಸಂಸ್ಥೆಗಳನ್ನ ಹುಟ್ಟಿ ಹಾಕೋದ್ರ ಮುಖಾಂತರ ಎಲ್ಲರ ಮನೆಗಳಲ್ಲಿ ನಂದಾದೀಪ ಹಚ್ಚುವಂತ ಕೆಲಸ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆ
ಇಟ್ಟಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಕೆಲಸ ಜವಾಬ್ದಾರಿಯನ್ನ ನಮ್ಗೆ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಜನರಿಗೆ, ಎಲ್ಲಾ ಸಮಾಜದವರಿಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಪ್ಪನಗೌಡರ ಕನಸನ್ನ ನನಸಾಗಿಟ್ಕೊಂಡು ಉಳಿಸಿ ಮತ್ತು ಬೆಳೆಸಿ ಮುಂದಿನ ಪೀಳಿಗೆಗಾಗಿ ಅದನ್ನು ವ್ಯವಸ್ಥಿತವಾಗಿ ಇಡುವಂತ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮುಟ್ಟಿಗೆ ಒಂದು ಮಾಡಿ ಎಲ್ಲರೂ ಇರುವಂತ ಒಂದು ವ್ಯವಸ್ಥೆ ಬರುವಂತ ನಿರ್ಮಾಣಗಳಲ್ಲಿ ಆಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ವಿಚಾರಗಳನ್ನ ಹೇಳಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಸಹಕಾರಿ